ಶ್ರೀ ಗುರುಭ್ಯೋ ನಮಃ. ಷೋಡಶಿ ಪದ. ಸಿರಿಸಹಿತ ಕರಿಗಿರಿ ಅಲ್ಲಿಪ್ಪ ನಾರಸಿಂಹಗೊಂದಿಸಿ ಮೂರವತಾರ ಮಧ್ವ ಮುನಿ ಕೃಪೆಯಿಂದ ಸಕಲ ತಾತ್ವಿಕ ದೇವತ ಗಣದವರ ಬಲಗೊಂಡು ಮಾದಿನೂರು ಪುರವಾಸ ಶ್ರೀ ವಿಷ್ಣು ತೀರ್ಥರ ನೆನೆದು ಹರಿದಾಸ ಪ್ರಿಯ ಗುರು ಕಾರುಣ್ಯ ಬಲದಿಂದ ಷೋಡಶಿ ಪದವನ್ನು ಪೇಳುವೆನು. ಈ 16 ಪ್ರಕರಣಗಳು ಅಪರೋಕ್ಷಕ್ಕೆ ಕೇವಲ ಅವಶ್ಯಕವೆಂದು, ಮುಕುತಿ ಪಥಕ್ಕೆ ಸುಲಭ ಮಾರ್ಗವಿದೆಂದು ಅಖಿಲೇಶ ವಿಠಲನ ದಾಸರು ಪೇಳಿದ ಹಾದಿಯಲ್ಲಿ ದೃಢತರದಿ ಸಾಗುವುದು ಸಕಲ ಸಜ್ಜನರು. ಮೊದಲ ಪ್ರಕರಣದಲ್ಲಿ ಹರಿಯ ಅಂತಸ್ಥ ಬಹಿಸ್ಥ ರೂಪಗಳ ಚಿಂತಿಸಿ 16 ಕಳೆಗಳುಳ್ಳ ಲಿಂಗ ದೇಹದ ವಿವರ ಪೇಳಿ, ತದನಂತರ ಅದರ ಮೇಲೆ ಅನಿರುದ್ಧ ಶರೀರವ ನೀಡುವ ಪರಿತಿಳಿಸಿ ಅಭಿಮಾನವೆಂಬ ದಾಮಾದಿ ಜೀವರನು ಬಂಧಿಸಿದ ರೀತಿ ಕರ್ತೃತ್ವ ಭೋಕ್ತೃತ್ವ ಕಾರಕ ಸ್ವಾತಂತ್ರ್ಯವ ಜೀವರಿಗೆ ಪಚ್ಚಿಸಿ ಫಲಸ್ವಾಮಿತ್ವ ಹಾಗೆ ಹರಿಭಕ್ತಿ ಪ್ರಸಾದ ರಹಿತ ರಾಗದ್ವೇಷಗಳಿಂದ ತನ್ನಯ ತಿಳಿವ ನೀಯದೆ ಸಂಸಾರದೊಳು ಕ್ಲೇಶ ಪಡುತ್ತಿಪ್ಪ ಸುಜನಾವಳಿಗೆ. ದ್ವಿತೀಯ ಪ್ರಕರಣದಲ್ಲಿ ಹರಿಯು ತನ್ನ ಸೇವಕರಾದ ಸುರರಿಂದ ಶ್ವಾಸ ಮೊದಲಾದ ಸಕಲ ವ್ಯಾಪಾರಗಳ ಮಾಡಿಸುವನೆಂಬ ಈ ಪರಿಜ್ಞಾನ ಪ್ರದಾತೃವಾಗಿ ಅಖಿಲೇಶ ವಿಠಲನು ಬಂಧಕ ನಿವೃತ್ತಿ ಮಾಡುವ ರಹಸ್ಯವನ್ನು ತಿಳಿಸಿದರು. ಸತತ ಹರಿಸ್ಮರಣವೇ ಮುಖ್ಯ ಸಾಧನವೆಂದು ಸಾರಿ ಶರೀರದೊಳು ಬಿಂಬ ಪ್ರತಿಬಿಂಬ ಕ್ರಮದಿಂದಲಿಪ್ಪಾದಿ ವಿಚಾರ ಪೇಳುವರು. ಪುಷ್ಕರ ಶನಿ ಉಷಾ ಬುಧ ಸ್ವಾಹಾದೇವಿಯರು, ಪರ್ಜನ್ಯ ಗಣಪ ಅಶ್ವಿನಿ ಕುಬೇರರು, ಮಿತ್ರ ನಿವೃತ್ತಿ ಅಗ್ನಿ ವರುಣ ಚಂದ್ರ ಸೂರ್ಯ ಯಮಧರ್ಮ ಶತರೂಪ ಪ್ರವಾಹರು, ಅನಿರುದ್ಧ ಮನು ದೇವಗುರು ದಕ್ಷ ಶಚಿರತಿ ಅಹಂ ಪ್ರಾಣ ನಗಾರಿ ಕಾಮಾದಿಗಳು, ಉಮಾ ವಾರುಣಿ ಸೌಪರ್ಣೇರು, ಶಿವಶೇಷ ಗರುಡಾದ್ಯರು, ಭಾರತಿ ವಾಣಿ ವಾಯು ಬ್ರಹ್ಮ ಶ್ರೀದೇವಿಯರಿಂದಲಿ ಕೂಡಿ ದ್ರವ್ಯ ಗುಣಕ್ರಿಯಾ ಬಿಂಬನಾಗಿ ಆಯಾ ಜೀವರಲಿ ಕ್ರಿಯಾದಿಗಳ ಬಿಂಬ ಕ್ರಿಯಾದ್ವಾರ ಅಖಿಲೇಶ ವಿಠಲನು ಮಾಡಿಸಿ ಸಲಹುತಿಪ್ಪ. ನವನಾರಿ ಕುಂಜರದಂತೆ ತನ್ನಯ ಅನಂತವಾದ ಪೂರ್ಣ ರೂಪಗಳಿಂದಲಿ ತುಂಬಿದ ಒಂದೇ ಮೂರ್ತಿಯಾಗಿ ಮುಖದಲ್ಲಿ ಮುಖವೆಂಬಿ ಕ್ರಮದಿಂದಲಿ ಪಾದಾದಿ ಶಿರಪರ್ಯಂತ ಸರ್ವರಲ್ಲಿ ವ್ಯಾಪಿಸಿ ನಿಂದಿಹ ಕರುಣಾಕರ ಎನ್ನಯ ಬಿಂಬ ಮೂರ್ತಿಯು ಶಿರದಲ್ಲಿ ನಾರಾಯಣ, ಲಲಾಟದಲ್ಲಿ ಕೇಶವ, ಈ ಕ್ರಮದಿಂದಲಿ ಧಾತು ಇಂದ್ರಿಯ ತತ್ವಗಳಲ್ಲಿ ನಾಡಿಗಳಲ್ಲಿ ತದಾಕಾರಗಳಿಂದ ಆಯುಧಗಳಲ್ಲಿ ವಿಶ್ವಾದಿ ರೂಪ ಆಭರಣಗಳಲ್ಲಿ ನವರೂಪಗಳಿಂದಿರುವ ಅಖಿಲೇಶ ವಿಠಲನ ಪ್ರತಿರೂಪಕ್ಕೆ ನಮೋ ಎಂಬೆ. ಅನಾದಿಯಿಂದಲೀ ಲಿಂಗಬದ್ಧರಾಗಿ ಸ್ವಸ್ವರೂಪಾನಂದ ಕಾಣದ ಸುಜನರಿಗೆ ನಿತ್ಯಾನಂದಾನುಭವ ಕೊಡಲಿಬೇಕೆಂದು ಅದಕ್ಕೆ ತಕ್ಕ ಸಾಧನ ಮಾಡಿಸಲೋ ಸುಗ ಸ್ಥೂಲ ಶರೀರವ ಕೊಡಲಿಚ್ಛಿಸಿ ಶೂನ್ಯ ನಾಮಕನಾಗಿ ಪ್ರಳಯಾವಸಾನ ಕಾಲಕ್ಕೆ ಮುಕ್ತರ ಕೂಡಿ ಕ್ರೀಡಾದಿಗಳ ನಡೆಸಿ ರಮಾದೇವಿಯರಿಂದ ಸ್ತುತ್ಯನಾಗಿ ಆತ್ಮಶುದ್ಧ ಸೃಷ್ಟಿ ಎಂಬ ತಾನು ಅನಂತ ರೂಪಗಳ ತಾಳಿ ತನ್ನಯ ಸತಿಗೂ ತಕ್ಕ ರೂಪಗಳ ಕಲ್ಪಿಸಿದನು ವಟಪತ್ರ ಶಾಯಿ. ಪ್ರಕೃತಿಯು 3
ಅವ್ಯಕ್ತ ವ್ಯಕ್ತ ವ್ಯಕ್ತಾವ್ಯಕ್ತಗಳಾಗಲು ಇದರಿಂದಲಾದ ಮೂರು ಗುಣವೈಷಮ್ಯದಿಂದಲೇ ಮಹದಾದಿ ತತ್ವೇಶ್ವರ ಸೃಜಿಸಿ ಅವರ ಕೂಡಿ ಬ್ರಹ್ಮಾಂಡವ ನಿರ್ಮಿಸಿದ ಪುರುಷ ನಾಮಕನು. ಪೃಥ್ವಿ ಜಲ ತೇಜಗಳ ರುದ್ರ ಪ್ರಾಣ ಶ್ರೀದೇವಿಯರಿಂದ ಮಿಳಿತ ಮಾಡಿ ಈ ಬಗೆ ಜಡಚೇತನಾಂಶಗಳ ಬೆರೆಸಿ ತ್ರಿವೃತ್ಕರಣದಿಂದ ದೇವತೆಗಳಿಗೆ ನಾಮರೂಪಗಳ ನಿತ್ತು ಇವುಗಳಿಂದಲಾದ ದ್ವಾದಶಾಂಶಗಳಿಂದ ಮಾನುಷ ಶರೀರವನ್ನು ಅನ್ನದ್ವಾರ ಪಿತೃಮಾತೃಗಳ ನಿಮಿತ್ತ ಮಾಡಿ ಸೃಜಿಸಿ ತನ್ನ ಅನಂತ ಧಾರಕ ಪೋಷಕ ಪ್ರೇರಕ ಚೇಷ್ಟಕ ರೂಪಗಳಿಂದ ದೇವದೈತ್ಯರ ಸಹಿತ ಜೀವಿಯನು ಈ ಶರೀರದಲ್ಲಿಟ್ಟು ಮೂವರನು ಲೇಸು ಪಾಪಗಳಿಗೆ ಪಾತ್ರರ ಮಾಡಿ ನವರತ್ನ ಖಚಿತ ಮೂರ್ತಿಯಂತಿಪ್ಪ ಶಿಶುವಿನೊಡನೆ ಜನನ ರಹಿತನು ತಾನೇ ಜನಿಸಿ ಆಯುರ್ಯಜ್ಞಕ್ಕೆ ನಾಂದಿ ಹಾಕುವ ಅಖಿಲೇಶ ವಿಠಲನ ಈ ಪರಿ ತಿಳಿದು ಕೊಂಡಾಡಿದವನೇ ಜೀವನ್ಮುಕ್ತನು. ಅವಸ್ಥಾತ್ರಯಗಳ ವಿಶ್ವ ತೈಜಸ ಪ್ರಾಜ್ಞರು ನೇತ್ರ ಕಂಠ ಹೃದಯ ಸ್ಥಾನಗಳಲ್ಲಿ ಜಾಗರ ಸ್ವಪ್ನ ಸುಷುಪ್ತಿಗಳೆಂಬ ಅದ್ಭುತ ವ್ಯಾಪಾರಗಳ ಆಯಾ ಜೀವರನುಸಾರ ಬಿಂಬನು ತಾನೇ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪದಿ ಸ್ವರೂಪ ದೇಹದಲ್ಲಿ ಮಾಡಿ ತದನುಸಾರ ತನ್ನ ರೂಪಗಳ ತರಂಗಗಳ ಪ್ರಕಟ ಮಾಡುತ್ತಾ ಲಿಂಗ ಅನಿರುದ್ಧ ಸ್ಥೂಲಗಳಲ್ಲಿ ಅಭಿಮಾನಿಗಳ ದ್ವಾರ ಅದೇ ಅವಸ್ಥಾದಿಗಳನ್ನು ಕೊಟ್ಟು ಆ ಅವಸ್ಥಾಗಳ ನಿಯಮನವ ತನ್ನ ಅನಂತ ರೂಪಗಳಿಂದಲೇ ಮಾಡುವ ಅಖಿಲೇಶ ವಿಠಲನ ಪಾದಗಳಿಗೆ ಅಭಿನಮಿಪೆ. ಸರ್ವರಲ್ಲಿ ಪ್ರಾಣ ವ್ಯಾಪಾರವನ್ನು ಶ್ರೀಹರಿಯು ಮುಖ್ಯ ಪ್ರಾಣರು ಪಂಚರೂಪದಲ್ಲಿ ದಾಸ ಪಂಚಕರಿಂದಲೇ ಮಾಡಿಸುವ ಕಾರ್ಯವನ್ನು ಕೇಳಿ ಪ್ರಾಣ ಮಾಡಿಸುವ ಶ್ವಾಸೋಚ್ಛ್ವಾಸವ ಭಗವಂತನು ಹಂಸ ನಾನಾ ತನ್ನ ಪ್ರತಿಬಿಂಬನೆಂಬಿ ಅನುಸಂಧಾನವ ಚೆನ್ನಾಗಿ ಮಾಡಿಸಿ ಇನ್ನು ಮಲಮೂತ್ರಗಳ ವಿಸರ್ಜನವ ಅಪಾನ ಮಾಡಿಸುವ ಉಂಡನ್ನ ವಿಭಾಗಿಸಿ ಸಂಹನನಕ್ಕೆ ಉಪಚಯವ ನೀವ ಸಮಾನನು ನಾಡಿಗಳಲ್ಲಿ ಚೈತನ್ಯವಿತ್ತು ವೀರ್ಯಯುಕ್ತ ಕರ್ಮಗಳ ಗರುಡಾದಿ ಪಂಚಕರಿಂದ ಕೂಡಿ ಮಾಡಿಸುವವ ವ್ಯಾನ ಜೀವತ್ವ ಮರಣಾದಿಗಳಿಗಾಧಾರನಾದವ ಉದಾನ. ಈ ರೀತಿ ಹರಿಯೋ ವಾಯು ಪಂಚಕವನ್ನು ತನ್ನ ಪೂಜೆಯೋಪಾದಿಯಲ್ಲಿ ಸಂಚಾರ ಮಾಡಿಸಿ ಅನ್ಯ ಕರ್ಮಗಳ ತ್ಯಾಗ ಮಾಡಿಸಿ ಪ್ರತಿಬಂಧಕಗಳ ದೂರೋಡಿಸಿ ಯೋಗ ಕ್ರಿಯೆಗಳ ಮಾಡಿಸುವ ಪ್ರಿಯ ಅಂತರ್ಗತ ಅಖಿಲೇಶ ವಿಠಲನ ಪಂಚರೂಪಗಳಿಗೊಂದಿಸುವೆ. ಶರೀರದಲ್ಲಿ ವೈಶ್ವಾನರನ 11 ಅಂಗಗಳ ಚಿಂತಿಸಿ ಪೃಥ್ವಿ ಅಗ್ನಿಗಳಿಂದಲಾದ ಭೋಜ್ಯ ಪದಾರ್ಥಗಳಲ್ಲಿ ಬ್ರಹ್ಮಾದಿ ಪುಷ್ಕರಾಂತ ದೇವತೆಗಳಿಗೆ ಅವರವರ ರಸಗಳನ್ನಿತ್ತು ತನ್ನ ಸ್ವಾಖ್ಯ ರಸವ ಸ್ವೀಕರಿಸಿ ದೇಹೇಂದ್ರಿಯಗಳಿಗೆ ಪುಷ್ಟಿಯನಿತ್ತು ಹೃದಯದಲ್ಲಿ ಹರಿ ಹಾಗೂ ಸ್ಥಿತಿಯೆಂಬ ರಹಸ್ಯ ನಾಮದಿಂದಿರುವ ಬಿಂಬನ ಸ್ಮರಿಸಿ ಅಧಿಕಾರಿಗಳು ಭೋಜನದಿ ನೀಡುವ ಆ ಪೋಷಣಗಳ ಕಪ್ಪವನ್ನಾಗಿ ಸ್ವೀಕರಿಪ ಪ್ರಾಣಾಂತರ್ಗತ ಅಖಿಲೇಶ ವಿಠಲನ ನಿರುತವು ಭೋಜನ ಯಜ್ಞದಲ್ಲಿ ಚಿಂತಿಪುದು. ಸಕಲೇಂದ್ರಿಯಗಳ ವ್ಯಾಪಾರವ ಮನಸ್ಸಿನ ದ್ವಾರದಿ ಆನಂದ ನಾಮಕ ನಿರುದ್ಧನು ಜೀವರ ಅನುಸಾರ ಇಚ್ಛಾಪೂರ್ವಕ ಮಾಡುವ ತಾನೇ ಸ್ವತಂತ್ರನಾಗಿ ಸರ್ವತ್ರ ತನ್ನ ರೂಪವ 24 ತತ್ವೇಶರಲ್ಲಿ ಪ್ರವಾಹದಂತೆ ಪ್ರಕಟಿಸಿ ಲಿಂಗ ಅನಿರುದ್ಧ ಸ್ಥೂಲ ದೇಹಗಳಲ್ಲಿ ತನ್ನ ಪ್ರತಿಬಿಂಬರಾದ ಸಕಲ ಸುರರಲ್ಲಿ
ಚೇಷ್ಟೆಗಳ ಮಾಡಿಸಿ ಜೀವರಲ್ಲಿ ತದನುಸಾರ ಸರ್ವಕ್ರಿಯೆಗಳ ಮಾಡಿಸುವ ಅನಂತ ಸತ್ಯನೆಂಬ ರಹಸ್ಯ ನಾಮಗಳಿಂದ ಶ್ರೋತ್ರದಲ್ಲಿ ವಾಸುದೇವ, ಚಕ್ಷುವಿನಲ್ಲಿ ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿಂದಲೇ ಮಾಡುವ ಸಪ್ತ ಋಷಿಗಳ ಗೋವತ್ಸ ಚಿಂತನೆಯಿಂದ ತತ್ವದೈತ್ಯರ ನಿರಸನ ಮಾಡುವ. ಅಂತೆಯೇ ತ್ವಗ್ರಸನಗಳಲ್ಲಿ ಸಂಕರ್ಷಣನ ಕಾರ್ಯಗಳು ಘ್ರಾಣಾದಿ ಪ್ರದ್ಯುಮ್ನನು ಮಾಡುವ. ಇಂತು ಪಂಚ ಜ್ಞಾನೇಂದ್ರಿಯ ವ್ಯಾಪಾರವ ನಡೆಸಿ ಮುಂದೆ ಕರ್ಮೇಂದ್ರಿಯಗಳ ಕಾರ್ಯದ ವಿವರವ ಕೇಳಿ ಅನುಸಂಧಾನಕ್ಕೆ ತರುವುದು. ಶ್ರೀಹರಿಯು ಸುಜೀವಿಗೆ ತಾನೇ ಕರುಣಿಸಿದ ಈ ಸ್ಥೂಲ ಶರೀರಕ್ಕೆ ಪ್ರಾಣನ ಇರವ ನಿಬಂಧನ ಮಾಡಿ ಭಾರತಿಯಿಂದಲೇ ಮೋಕ್ಷಾಪೇಕ್ಷೆಯನ್ನಿತ್ತು ಅದರ ಅಖಂಡ ಸ್ಮೃತಿಯ ಹರನಿಂದ ಕೊಡಿಸಿ ಅದ ಸಾಧಿಸಲು ಮಲ್ಪ ಸಂಕಲ್ಪ ಪೂರ್ವಕ ಕರ್ಮಾಚರಣೆಗೆ ಸ್ಥೂಲ ಪದಾರ್ಥ ಜ್ಞಾನ ಕೊಡುವ ಚಂದ್ರಮನು, ಉಮಾ, ಇಂದ್ರ, ಅಹಂ ಪ್ರಾಣ ಪ್ರವಾಹಾದಿಗಳಲ್ಲಿ ನಾರಾಯಣಾದಿ ಪಂಚರೂಪಗಳಿಂದಿದ್ದು ಅನ್ನದಿಂ ಪುಷ್ಟಿತ ದೇಹದಿಂ ಗುರುಸೇವಾದಿಗಳಿಂದ ಜ್ಞಾನಾರ್ಜನ ಮಾಡಿಸಿ ಆ ಜ್ಞಾನದಿಂ ಅನಿರುದ್ಧ ವರುಣ ಅಗ್ನಿ ಮಿತ್ರ ಪರ್ಜನ್ಯ ಸ್ವಾಹ ಉಷಾದಿಗಳಿಂದ ಭಗವತ್ ಪೂಜಾತ್ಮಕ ಕರ್ಮಗಳ ಮಾಡಿಸಿ ಇಷ್ಟು ದೇವತೆಗಳ ಅನುಗ್ರಹದಿಂದ ಭಗವದ ಪರೋಕ್ಷವಾಗಿ ಮುಖ್ಯ ಪ್ರಾಣ ದೇವರಿಂದ ಮೋಕ್ಷವನ್ನು ಸುಜೀವರಿಗೆ ಕೊಡಿಸಿ ತದನಂತರ ಬಿಂಬನ ಇಚ್ಛಾನುಸಾರ ಕರ್ಮೇಂದ್ರಿಯಗಳಾದ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಾದಿಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಾರಾಯಣ, ಉಪಮಂತ್ರಣಾದಿಗಳಲ್ಲಿ ಅನಿರುದ್ಧನಾಗಿ ಕ್ರಮದಿಂದಿದ್ದು ಅಖಿಲೇಶ ವಿಠಲನು ಯಜ್ಞೋಪಾದಿಯಲ್ಲಿ ಸರ್ವೇಂದ್ರಿಯಗಳ ವ್ಯಾಪಾರವ ತಾನೇ ಮಾಡಿಸುವ. ಇನ್ನು ತತ್ವಗಳ ಕಾರ್ಯವ ದೃಢತರದಲ್ಲಿ ಮನಸ್ಸಿಗೆ ತಂದು ಅವ್ಯಕ್ತ ತತ್ವದಲ್ಲಿ ಮೂರು ಗುಣದ ಕಾರ್ಯವ ವಿಶ್ವಾದಿ ಮೂರು ರೂಪಗಳಿಂದಲೇ ಸ್ಥೂಲ ಸೂಕ್ಷ್ಮ ಪ್ರಭೇದದಿ ಶ್ರೀಭೂ ದುರ್ಗೆಯರಲ್ಲಿ ಕಾರ್ಯಗಳ ಮಾಡಿ ಸತ್ವ ಪ್ರಚುರ ಮಹತ್ತು ಪ್ರಧಾನ ಚಿತ್ತದ ಕಾರ್ಯ ವಾಸುದೇವನು ನಡೆಸುವ. ರಜೋಗುಣ ಪ್ರಧಾನ ಮೂರು ಅಹಂಕಾರಗಳ ಕಾರ್ಯ ಸಂಕರ್ಷಣನಿಂದಾಗುವುದು. ಬುದ್ಧಿ ತತ್ವದಿಂದ ನಿಶ್ಚಯ ಜ್ಞಾನವನು ಪ್ರದ್ಯುಮ್ನನು ನೀಡಿ ಅನಿರುದ್ಧನು ಮನಸ್ತತ್ವದಲ್ಲಿದ್ದು ನಾನಾ ವಿಧ ಮನೋವೃತ್ತಿಗಳ ಕೊಡುವ. ಪಂಚ ಜ್ಞಾನೇಂದ್ರಿಯಗಳಲ್ಲಿ ಉಮಾದೇವಿ, ಕರ್ಮೇಂದ್ರಿಯದಲ್ಲಿ ಅಹಂ ಪ್ರಾಣರಿಂದಲೇ ಸಂಕರ್ಷಣ ಮಾಡಿಸುವ. ಪಂಚಭೂತ ತನ್ಮಾತ್ರಾದಿಗಳಲ್ಲಿ ತನ್ನ ನಾರಾಯಣಾದಿ ಪಂಚರೂಪಗಳಿಂದ ತತ್ವ ಕಾರ್ಯಗಳ ಮಾಡಿಸುವ. ಶುಭ ಕರ್ಮ ಫಲವ ತಾರತಮ್ಯಾನುಸಾರ ಶುಭವ ತತ್ವ ದೇವತೆಗಳಿಗೆ, ಹಾಗೆ ತತ್ವ ದೈತ್ಯರಿಗೆ ಅಶುಭ ಫಲದ ಸಿಂಹ ಪಾಲನು ಹಂಚಿ ದೇಹಾಭಿಮಾನಿಯಾದ ಜೀವನಿಗೆ ಅಲ್ಪ ಫಲವನಿತ್ತು ರಕ್ಷಿಪ. ಹನುಮಾಂತರ್ಯಾಮಿ ಅಖಿಲೇಶ ವಿಠಲನ ಅಚಿಂತ್ಯ ಶಕ್ತಿಯ ಬಣ್ಣಿಪರ್ಯಾರು. ಜಾಗೃತ್ ಪ್ರಕರಣದಲ್ಲಿ ಜೀವಿಗೆ ಇಚ್ಛಾದಿಗಳ ಕೊಟ್ಟು ತದನುಸಾರ ಆತನ ಹಿಂದಿನ ಸಂಸ್ಕಾರ ವಾಸನಾಮಯ ಪದಾರ್ಥಗಳ ಸೃಜಿಸಿ ಹಾಗೆ ಧ್ಯಾನ ಹಗಲಗನಸುಗಳಲ್ಲಿ ಜೀವನ ಇಚ್ಛಾ ಪ್ರಯತ್ನಗಳಲ್ಲಿ ತನ್ನ ಇಚ್ಛಾ ಪ್ರಯತ್ನಗಳನ್ನಿಟ್ಟು ಸಕಲವ ತೋರಿ ಭೋಗಪಡಿಸುವ. ತೈಜಸನ ಕೂಡಿ ವಿಶ್ವನು ಕಂಠಸ್ಥಾನದಲ್ಲಿ ಜೀವರ ಸಂಸ್ಕಾರದಂತೆ ತಾನೇ ಜಡಚೇತನಗಳ ಮತ್ತೆ ಕಾಲ ಋತುಗಳ ಸೃಜಿಸಿ ಮೋಹ ಉಭಯಾವಸ್ಥ ಹಾಗೂ ಸ್ವಪ್ನಗಳ ಅನುಭವಕ್ಕೆ ಕೊಡಿಸಿ ಶರೀರದಲ್ಲಿ ಪ್ರಕಾಶತೋ ವ್ಯಾಪ್ತನಾಗಿರುವ ಜೀವನ ಪ್ರಕಾಶವನ್ನು ತೈಜಸ ಪ್ರಾಜ್ಞರು ಹೃದಯಕ್ಕೆ ತಂದು ಆತನ ಆಲಂಗಿಸಿ ಜೀವಿಗೆ ಕಿಂಚಿತ್ತು ಸ್ವರೂಪ ಸುಖ ಕೊಟ್ಟು ಸಂತೈಪ.
ಸುಷುಪ್ತಿಯಲ್ಲಿ ಪಂಚಪ್ರಾಣರು ಶ್ವಾಸೋಚ್ಛ್ವಾಸಗಳ ಆಹುತಿಯನ್ನೇ ಮಾಡಿ ಶರೀರಗತ ಅಗ್ನಿಗಳಲ್ಲಿ ಹೋಮಿಸಿ ಯಜಮಾನನಾದ ಜೀವಗೆ ಸುಖವ ಕೊಡಿಸುವರು. ಈ ರೀತಿ ಸಮರ್ಪಿಸುವ ಜೀವಿಯು ಅಖಂಡ ಯಜ್ಞ ಫಲವ ಪಡೆದು ಅಖಿಲೇಶ ವಿಠ್ಠಲನ ಕೂಡ ವಾಸ ಮಾಡಿದ ಫಲಕ್ಕೆ ಅಧಿಕಾರಿಯಾಗುವ. ಬ್ರಹ್ಮಾದಿ ಸಕಲ ಜೀವರ ಶರೀರವ ರಥಗಳೆಂದು ಅವರ ಗಮನಾದಿಗಳ ಆಯಾ ಬಿಂಬಗೆ ರಥೋತ್ಸವಗಳೆಂಬ ಉತ್ಕೃಷ್ಟ ಅನುಸಂಧಾನವ ಮಾಡಿ ಹರುಷದಲ್ಲಿ ತನ್ನ ತನುವಿನಂತೆಯೇ ಬ್ರಹ್ಮಾದಿ ಸಕಲ ಸಚೇತನರ ದೇಹವ ವೀಣೆಯೆಂದು ಅವರು ನುಡಿವ ಶಬ್ದಗಳೇ ದೇವರಿಗೆ ಗಾನವೆಂದು ಅರ್ಪಿಸೆ ತುಷ್ಟನಾಗುವ ಹರಿ. ಜನನ ಮರಣಗಳಿಂದ ಬಹುಶ್ರಾಂತನಾದ ಸುಜೀವಿಗೆ ಮರಣ ಸೂಚನಾದಿಗಳಿಂದಲೇ ಲಯ ಚಿಂತನೆ ಮಾಡಿಸಿ ಪ್ರಾಣೋತ್ಕ್ರಮಣವಾಗೆ ಸ್ವರ್ಗಾದಿಗಳಲ್ಲಿಟ್ಟು ಮರಳಿ ಪಂಚಾಗ್ನಿ ದ್ವಾರ ಭೂಮಿಗೆ ತರುವ ಅಖಿಲೇಶ ವಿಠಲನು ಪಂಚರೂಪಗಳಿಂದಲೀ ನಿತ್ಯಾನಂದ ಮೋಕ್ಷವ ಕೊಡಲು ಸುಜೀವರಿಗೆ ಸದ್ಗುರುಗಳ ಕರುಣಿಸಿ ಸುಜನರ ಸಂಗವನಿತ್ತು ಸಾಧನ ಮಾಡಿಸಿ ಪ್ರಥಮದಲ್ಲಿ ಪುಷ್ಕರಾದಿಯಾಗಿ ಉತ್ತಮೋತ್ತಮರ ಅಪರೋಕ್ಷದಿಂದಲೇ ಕರ್ಮಕ್ಷಯ ಮಾಡಿಸಿ ಯೋಗ ಮಾರ್ಗದಿ ಶರೀರವ ಉತ್ಕ್ರಾಂತಿಯಿಂದ ತ್ಯಜಿಸುವುದೇ ದ್ವಿತೀಯವು. ಗರುಡ ಶೇಷ ಮಾರ್ಗದಿ ಕ್ರಮಣವೇ ತೃತೀಯವೆಂದು ತಿಳಿವದು. ಕಟ್ಟ ಕಡೆಗೆ ಪ್ರಳಯ ಕಾಲಕ್ಕೆ ಲಿಂಗ ಭಂಗ ವೈದಿಸಿ ಹರಿತನ್ನ ಪುರದೊಳಗೆ ಎಡಬಿಡದ ಆನಂದವಿವ ಮೋಕ್ಷ ಪ್ರದಾತ ನಮ್ಮ ಗುರುವಂತರ್ಯಾಮಿ ಅಖಿಲೇಶ ವಿಠಲಗೆ ಮಂಗಳವಾಗಲಿ. ಸಾಧಕ ಸಾಧನ ಸಾಧ್ಯದೊಳಗೆ ನಿಂತ ಜ್ಞಾತೃಜ್ಞಾನ ಜ್ಞೇಯ ಹರಿದಾಸ ಪ್ರಿಯನು. ಸಾಧಕ ಸಾಧನ ಸಾಧ್ಯದೊಳಗೆ ನಿಂತ ಜ್ಞಾತೃಜ್ಞಾನ ಜ್ಞೇಯ ಹರಿದಾಸ ಪ್ರಿಯನು. ಶ್ರೀಕೃಷ್ಣಾರ್ಪಣಮಸ್ತು.